ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಈಗ ಸಿಂಪಲ್ ಆ್ಯಂಡ್ ಟೇಸ್ಟಿ ದಿಢೀರ್ ರವೆ ದೋಸೆ ಹೆಂಗೆ ಮಾಡೋದತ್ತೆ ಬರೀ ತೋರಿಸ್ತೀನಿ. ಈಗ ಒಂದು ಬೌಲ್ನಾಗ ರವೆ ಹಾಕ್ಕೋತೀವಿ. ರವೆ ಹಾಕೊಂಡ ರವೆಯಾಗ ನೀರು ಹಾಕ್ಕೋತೀವಿ. ಒಂದು 10 ನಿಮಿಷ ನೆನೆಯಾಕಿಡಬೇಕು. ಬ್ರೇಕ್ಫಾಸ್ಟಿಗೆ ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಬರ್ರಿ ಈಗ ಮೇಲೆ ಮುಚ್ಚುನು. ಈಗ ರವೆ ದೋಸೆ ಮಾಡೋಕೆ ಏನೇನು ಬೇಕತ್ತೆ ಬರ್ರಿ ತೋರಿಸ್ತೀನಿ. ಭಾಳ ಏನು ಬೇಡ್ರಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ. ನೋಡ್ರಿ ಈಗ ಎಷ್ಟು ಚಂದ ಸಾಫ್ಟ್ ಆಗೈತಿ ನೋಡ್ರಿ. ಈಗ ಬೇರೆ ಬೌಲ್ನಾಗ ನೀರು ಮತ್ತು ರವೆ ಎಲ್ಲ ತಕ್ಕೋತೀವಿ. ಈಗ ರುಚಿ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೋತೀವಿ. ಹಾಕೊಂಡ ಚಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ಸರಾಯಿಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ಕೊತ್ತಂಬರಿ ಹಾಕ್ಕೋತೀವಿ. ಕೊತ್ತಂಬರಿ ಹಾಕೊಂಡ ಸರಾಯಿಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ ಈಗ ಮಮ್ಮಿ ಮಾಡಾಕತ್ತಾರ. ಮಮ್ಮಿ ಮಾಡೋದ್ನು ನಮ್ಮ ರೋಜಿ ಭಾಳ ಅಂದ್ರೆ ಭಾಳ ಕಾಡ್ತಾಳೆ. ಹಾಗೆ ಒಂದು ಬೌಲ್ ಮೈದಾ ಹಿಟ್ಟು ಹಾಕೋತೀವಿ. ಮೈದಾ ಹಿಟ್ಟು ಹಾಕೊಂಡ ಸರಾಯಿಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡ್ರಿ ಎಲ್ಲ ಮಿಕ್ಸ ಮಾಡ್ಕೊಳಕತ್ತೀವಿ. ಈಗ ನೋಡ್ರಿ ಸರಾಯಿಗೆಲ್ಲ ಮಿಕ್ಸ್ ಆಗೈತಿ. ಈಗ ಒಂದು ಮಿಕ್ಸಿ ತೊಗೊಳ್ಳೋನು. ಮಿಕ್ಸಿ ಒಳಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕೊಂಡ ಪೇಸ್ಟ್ ಮಾಡ್ಕೊಳ್ಳೋನು. ನೋಡ್ರಿ ಈಗ ಕೊತ್ತಂಬರಿ ಹಾಗೆ ಮೇಲೆ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಬರ್ರಿ ಈಗ ಮುಚ್ಚುನು. ನೋಡ್ರಿ ಈಗ ಎಷ್ಟು ಚಂದ ಪೇಸ್ಟ್ ಆಗೈತಿ ನೋಡ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಅದು ಆಗಲ್ ಹಿಟ್ಟಿನಾಗ ಇದು ಮಿಕ್ಸ್ ಮಾಡ್ಕೊಳ್ಳೋನು. ಈಗ ಸರಾಯಿಗೆ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ಹಿಟ್ಟು ರೆಡಿ ಆಗೈತಿ, ಬರ್ರಿ ಮಾಡೋನು. ಈಗ ಒಂದು ತೆವಿ ತಗೋತೀವಿ. ತೆವೆ ಒಳಗೆ ದೋಸೆ ಹೆಂಗೆ ಹಾಕೋತಿರಲ್ಲ ಹಾಗೆ ಇದನ್ನು ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅದು ಮಸ್ತ್ ಐತ್ರಿ ಇದು. ಬರ್ರಿ ಈಗ ಹೊಳ್ಳಿಸಿ ಹಾಕೊಳ್ಳೋನು. ನೋಡ್ರಿ ಈಗ ಹೊಳ್ಳಿಸಿ ಹಾಕೊಂಡೀವಿ. ಎಷ್ಟು ಚಂದಾಗೈತೆ ನೋಡ್ರಿ ದೋಸೆ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮಗೆ. ವಿಡಿಯೋ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಫುಲ್ ವಿಡಿಯೋ ನೋಡ್ರಿ. ನೋಡ್ರಿ ಈಗ ನಮ್ಮ ರವೆ ದೋಸೆ ರೆಡಿ ಆಗೈತಿ. ಇದ್ರ ಜೊತೆ ಚಟ್ನಿ ಮತ್ತು ಪಲ್ಯನೂ ಟೇಸ್ಟ್ ಹತ್ತೈತಿ. ಈಗ ಒಂದು ಪ್ಲೇಟ್ನಾಗ ತಗೋತೀವಿ. ಬರ್ರಿ ಈಗ ಇನ್ನೂ ಒಂದು ದೋಸೆ ಮಾಡೋನು. ಈಗ ಈ ದೋಸೆ ಮೇಲೆ ಹಿಂಡಿ ಮಿಕ್ಸ್ ಮಾಡ್ಕೊಳ್ಳೋನು. ನೋಡ್ರಿ ಈಗ ಹಿಂಡಿ ಹಾಕ್ಕೊಳಕತ್ತೀವಿ. ಯಾರು ಪಿ ಜಿ ಒಳಗೆ ರೂಮ್ನಾಗ ಸಿಂಗಲ್ ಇರ್ತಿರಲ್ಲ, ಯಾರಿಗೆ ಅಡುಗೆ ಬರಲ್ಲ, ಅದಕ್ಕೆ ಇದು ಬೆಸ್ಟ್ ಐತೆ ಅವರಿಗೆ. ಅದಕ್ಕೆ ಫುಲ್ಲ ವಿಡಿಯೋ ನೋಡ್ರಿ. ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ.